ಓಂ ಗಣೇಶಾಯ ನಮಃ. ಪ್ರೀತಿಯ ಸಮಸ್ತ ವೀಕ್ಷಕರಿಗೆ ನಮ್ಮ ಜೀವನ ಜ್ಯೋತಿ ವಾಹಿನಿಗೆ ಆತ್ಮೀಯ ಸ್ವಾಗತ, ಸುಸ್ವಾಗತ. ನೀವು ಸಿಂಹರಾಶಿಯಲ್ಲಿ ಜನಿಸಿದವರೇ? 12 ರಾಶಿಗಳಲ್ಲಿ ರಾಜಗಾಂಭೀರ್ಯ, ನಾಯಕತ್ವದ ಗುಣ ಮತ್ತು ಯಾರ ಮುಂದೆಯೂ ತಲೆಬಾಗದ ದಿಟ್ಟ ಛಲ ಹೊಂದಿರುವವರು ಎಂದರೆ ಅದು ಸಿಂಹರಾಶಿಯವರು ಮಾತ್ರ. ಹುಟ್ಟಿನಿಂದಲೇ ರಾಜನಂತಹ ವೈಭವವನ್ನು ಅನುಭವಿಸಬೇಕು ಎಂಬ ಹಂಬಲ ನಿಮ್ಮದಾಗಿರುತ್ತದೆ. ಅನ್ಯಾಯವನ್ನು ಕಂಡರೆ ಸಿಡಿದೆಳುವ, ಅಸಹಾಯಕರಿಗೆ ಬೆನ್ನೆಲುಬಾಗಿ ನಿಲ್ಲುವ ಅಖಂಡ ಬೆಂಕಿಯ ತತ್ವ ನಿಮ್ಮದು. ಆದರೆ ಈ ಅದ್ಭುತ ಗುಣಗಳ ನಡುವೆಯೂ ನಿಮ್ಮ ಜೀವನವು ಕಷ್ಟಗಳ ಸರಮಾಲೆಯಾಗಿ ಪರಿಣಮಿಸಿದೆಯೇ? ನೀವು ಎಷ್ಟು ಪರಿಶ್ರಮಪಟ್ಟರೂ ಯಶಸ್ಸು ಮತ್ತು ನೆಮ್ಮದಿ ನಿಮ್ಮಿಂದ ದೂರವಾಗುತ್ತಿದೆಯೇ? ಇತರರಿಗಾಗಿ ನೀವು ನಿಮ್ಮ ಪ್ರಾಣವನ್ನೇ ಕೊಟ್ಟರೂ ಕೊನೆಗೆ ನಿಮಗೆ ಸಿಗುತ್ತಿರುವುದು ಕೇವಲ ಅಪವಾದ, ನಿಂದನೆ ಮತ್ತು ಬೆನ್ನಿಗೆ ಚೂರಿ ಹಾಕುವಂತಹ ದ್ರೋಹ ಮಾತ್ರವೇ? ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಎಂಬಂತೆ ಹಣ, ಅಧಿಕಾರ, ಯಶಸ್ಸು ಎಲ್ಲವೂ ಒಲಿದು ಬಂದಂತೆಯೇ ಬಂದು ಕೊನೆಯ ಕ್ಷಣದಲ್ಲಿ ಕೈಜಾರಿ ಹೋಗುತ್ತಿದೆಯೇ? ಹಾಗಾದರೆ ಸಿಂಹರಾಶಿಯವರೇ, ನೀವು ಎಲ್ಲೋ ಒಂದು ಕಡೆ ನಿಮ್ಮ ಜನ್ಮರಾಶಿಯ ಅಸಲಿ ದೈವಿಕ ರಹಸ್ಯವನ್ನು ಮರೆತಿದ್ದೀರಿ ಎಂದರ್ಥ. ನಿಮ್ಮ ಇಡೀ ಜೀವನವನ್ನು ಬೆಳಗುವ, ನಿಮ್ಮ ಪ್ರತಿಯೊಂದು ಕಷ್ಟವನ್ನು ಬೇರು ಸಹಿತ ಕಿತ್ತು ಹಾಕುವ ಆ ಒಂದು ಅದ್ಭುತ ಶಕ್ತಿಯ ಬಗ್ಗೆ ನೀವು ಇಂದು ತಿಳಿಯಲೇಬೇಕು. ಜೀವನಪೂರ್ತಿ ಸಿಂಹರಾಶಿಯವರು ಕಡ್ಡಾಯವಾಗಿ ಪೂಜಿಸಬೇಕಾದ ಆ ಪ್ರತ್ಯಕ್ಷ ದೇವರು ಯಾರು ಗೊತ್ತಾ? ಈ ರಹಸ್ಯವನ್ನು ಒಮ್ಮೆ ತಿಳಿದುಕೊಂಡು ಪೂಜೆ ಶುರು ಮಾಡಿದರೆ ನಿಮ್ಮನ್ನು ಸೋಲಿಸಲು ಈ ಜಗತ್ತಿನಲ್ಲಿ ಯಾರಿಂದಲೂ ಸಾಧ್ಯವಿಲ್ಲ. ನಿಮ್ಮ ಅದೃಷ್ಟದ ಬಾಗಿಲು ಇಂದೇ ತೆರೆಯಲಿದೆ. ನಿಮ್ಮೆಲ್ಲ ಕಷ್ಟಗಳಿಗೆ ಕೊನೆಯಾಗುವ ಸಮಯ ಹತ್ತಿರ ಬಂದಿದೆ. ಈ ವಿಡಿಯೋವನ್ನು ಎಲ್ಲಿಯೂ ನಿಲ್ಲಿಸದೆ ಅತ್ಯಂತ ಶ್ರದ್ಧೆಯಿಂದ ಕೊನೆಯವರೆಗೂ ಆಲಿಸಿ, ಏಕೆಂದರೆ ನಿಮ್ಮ ಜೀವನದ ಅತಿ ದೊಡ್ಡ ತಿರುವು ಇಲ್ಲೇ ಅಡಗಿದೆ. ಪಾರ್ಟ್ 1: ರಾಶಿಯ ಸ್ವರೂಪ ಮತ್ತು ಸವಾಲುಗಳು. ಹೆಚ್ಚಿನ ವಿವರ. ಸಿಂಹರಾಶಿಯು ನವಗ್ರಹಗಳ ರಾಜನಾದ ಸೂರ್ಯನ ಸ್ವಂತ ರಾಶಿಯಾಗಿದೆ. ಸೂರ್ಯನು ಹೇಗೆ ಇಡೀ ಜಗತ್ತಿಗೆ ಬೆಳಕನ್ನು, ಶಕ್ತಿಯನ್ನು ಮತ್ತು ಜೀವವನ್ನು ನೀಡುತ್ತಾನೋ ಅದೇ ರೀತಿ ಸಿಂಹರಾಶಿಯವರು ತಮ್ಮ ಸುತ್ತಮುತ್ತಲಿನ ಜನರಿಗೆ ಆಸರೆಯಾಗಿ ನಿಲ್ಲುತ್ತಾರೆ. ನಿಮ್ಮದು ಅಗ್ನಿತತ್ವ. ಈ ಅಗ್ನಿಯು ಅಜ್ಞಾನವನ್ನು ಸುಟ್ಟುಹಾಕಿ ಜ್ಞಾನದ ಬೆಳಕನ್ನು ನೀಡುತ್ತದೆ. ಆದರೆ ಇದೇ ಬೆಂಕಿಯು ಅತಿಯಾದರೆ ಎಲ್ಲವನ್ನೂ ಸುಟ್ಟು ಭಸ್ಮ ಮಾಡಬಲ್ಲದು. ಸಿಂಹರಾಶಿಯವರ ನೇರ ನುಡಿ, ನಿಷ್ಠುರ ಮಾತುಗಳು ಮತ್ತು ಅತಿಯಾದ ಕೋಪವೇ ಅವರಿಗೆ ಅತಿದೊಡ್ಡ ಶತ್ರುಗಳಾಗಲು ಕಾರಣವಾಗುತ್ತದೆ. ನಿಮ್ಮ ಮನಸ್ಸಿನಲ್ಲಿ ಯಾವುದೇ ಕಲ್ಮಶವಿರುವುದಿಲ್ಲ, ಆದರೆ ನಿಮ್ಮ ಕಪಟವಿಲ್ಲದ ನೇರವಾದ ಮಾತುಗಳು ಬೇರೆಯವರಿಗೆ ಅಹಂಕಾರದಂತೆ ಕಾಣುತ್ತದೆ. ನೀವು ಯಾರನ್ನಾದರೂ ನಂಬಿದರೆ ಅವರಿಗಾಗಿ ಸರ್ವಸ್ವವನ್ನೂ ತ್ಯಾಗ ಮಾಡಲು ಸಿದ್ಧರಿರುತ್ತೀರಿ. ಆದರೆ ವಿಪರ್ಯಾಸವೆಂದರೆ ನೀವು ಯಾರನ್ನು ಅತಿ ಹೆಚ್ಚು ನಂಬುತ್ತೀರೋ, ಯಾರಿಗೆ ಅತಿ ಹೆಚ್ಚು ಸಹಾಯ ಮಾಡುತ್ತೀರೋ ಅವರಿಂದಲೇ ನಿಮಿಡಿ ಅತಿ ದೊಡ್ಡ ಪೆಟ್ಟು ಬೀಳುತ್ತದೆ. ನಿಮ್ಮ ಬೆನ್ನಿಗೆ ಚೂರಿ ಹಾಕುವವರು ನಿಮ್ಮ ಶತ್ರುಗಳಲ್ಲ, ಬದಲಾಗಿ ನಿಮ್ಮ ಜೊತೆಯಲ್ಲೇ ಇದ್ದು ನಿಮ್ಮ ಸಹಾಯ ಪಡೆದವರೇ ಆಗಿರುತ್ತಾರೆ. ಇಂತಹ ನಿರಂತರ ಹಿನ್ನಡೆಗಳು ಮತ್ತು ಅಪವಾದಗಳು ನಿಮ್ಮ ಆತ್ಮವಿಶ್ವಾಸವನ್ನು ಕುಗ್ಗಿಸಬಹುದು. ಈ ಕಷ್ಟದ ಪರಿಸ್ಥಿತಿಗಳಲ್ಲಿ ಮನಸ್ಸಿಗೆ ತೀವ್ರವಾದ ಘಾಸಿಯಾದಾಗ ನಿಮ್ಮ ನೆರವಿಗೆ ಬರುವ, ನಿಮಗೆ ರಕ್ಷಾಕವಚವಾಗಿ ನಿಲ್ಲುವ ಏಕೈಕ ದೈವೀ ಶಕ್ತಿಯೆಂದರೆ ಅದು ನಿಮ್ಮ ರಾಶ್ಯಾಧಿಪತಿಯಾದ ಸೂರ್ಯನಾರಾಯಣ ಮತ್ತು ಲಯಕಾರಕನಾದ ಪರಮಶಿವ. ಪಾರ್ಟ್ 2: ಅಸಲಿ ದೈವಿಕ ರಹಸ್ಯ. ಸೂರ್ಯ ಮತ್ತು ಶಿವ. ಪೂಜಾ ವಿಧಾನದ ಸಂಪೂರ್ಣ ವಿವರ. ನಂಬರ್ 1: ಸೂರ್ಯ ಪೂಜೆ. ಅತ್ಯಂತ ದೀರ್ಘ ವಿವರ. ಸಿಂಹರಾಶಿಯವರು ತಮ್ಮ ಜೀವನ ಪೂರ್ತಿ ಶ್ರದ್ಧಾಭಕ್ತಿಗಳಿಂದ ಪೂಜಿಸಬೇಕಾದ ದೇವರು, ಪ್ರತ್ಯಕ್ಷ ದೈವ ಸೂರ್ಯ ಭಗವಾನ್. ಸೂರ್ಯನ ಆರಾಧನೆ ಸಿಂಹರಾಶಿಯವರಿಗೆ ಕೇವಲ ಪೂಜೆಯಲ್ಲ, ಅದು ನಿಮ್ಮ ದೈನಂದಿನ ಜೀವನದ ಉಸಿರಾಗಬೇಕು. ಸೂರ್ಯನ ಕೃಪೆಯಿಲ್ಲದೆ ಸಿಂಹರಾಶಿಯವರಿಗೆ ಯಶಸ್ಸು ಸಿಗುವುದು ಅಸಾಧ್ಯ. ಪೂಜಾ ವಿಧಾನ ಹಂತ ಹಂತವಾಗಿ. ಮುಂಜಾನೆ ಜಾಗರಣೆ. ಪ್ರತಿದಿನ ಮುಂಜಾನೆ ಸೂರ್ಯೋದಯಕ್ಕೂ ಮುನ್ನ ಏಳುವ ಅಭ್ಯಾಸವನ್ನು ನೀವು ಕಡ್ಡಾಯವಾಗಿ ಬೆಳೆಸಿಕೊಳ್ಳಬೇಕು. ಸೂರ್ಯೋದಯಕ್ಕಿಂತ ಮುಂಚಿನ ಸಮಯ ಬ್ರಹ್ಮಮುಹೂರ್ತ. ಈ ಸಮಯದಲ್ಲಿ ಪ್ರಕೃತಿಯಲ್ಲಿ ಅಗಾಧವಾದ ಸಕಾರಾತ್ಮಕ ಶಕ್ತಿಯಿರುತ್ತದೆ. ಸಿಂಹರಾಶಿಯವರು ಈ ಸಮಯದಲ್ಲಿ ಎದ್ದು ಸೂರ್ಯನಿಗೆ ಪ್ರಾರ್ಥನೆ ಸಲ್ಲಿಸಿದರೆ ಅದರ ಫಲ 100 ಪಟ್ಟು ಹೆಚ್ಚಾಗುತ್ತದೆ. ಶುದ್ಧತೆ. ಸ್ನಾನ ಮುಗಿಸಿ ಶುದ್ಧವಾದ ಬಟ್ಟೆಯನ್ನು ಧರಿಸಿ. ಕನಿಷ್ಠ ಪಕ್ಷ ಹಣೆಗೆ ಸ್ವಲ್ಪ ಕೆಂಪು ಕುಂಕುಮ ಅಥವಾ ರಕ್ತಚಂದನವನ್ನು ಹಚ್ಚಿಕೊಳ್ಳಿ. ಅರ್ಘ್ಯ ಪ್ರದಾನ. ಒಂದು ತಾಮ್ರದ ಚೊಂಬಿನಲ್ಲಿ ಶುದ್ಧವಾದ ನೀರು,
ಸ್ವಲ್ಪ ಕುಂಕುಮ ಮತ್ತು ಕೆಂಪು ಹೂವನ್ನು ಹಾಕಿ ಉದಯಿಸುತ್ತಿರುವ ಸೂರ್ಯನಿಗೆ ಮುಖ ಮಾಡಿ ನಿಂತು ತಲೆಯ ಮೇಲೆ ತಾಮ್ರದ ಚೊಂಬನ್ನು ಹಿಡಿದು ಸೂರ್ಯನಿಗೆ ನೀರನ್ನು ಅರ್ಪಿಸಿ. ಈ ಪ್ರಕ್ರಿಯೆಯನ್ನು ಸೂರ್ಯ ಅರ್ಘ್ಯ ಪ್ರದಾನ ಎಂದು ಕರೆಯಲಾಗುತ್ತದೆ. ಇದು ಕೇವಲ ಒಂದು ಆಚರಣೆಯಲ್ಲ, ಇದು ನಿಮ್ಮ ದೇಹದ ಮತ್ತು ಮನಸ್ಸಿನ ಪ್ರತಿಯೊಂದು ನರನಾಡಿಗೂ ಅಗಾಧವಾದ ಶಕ್ತಿಯನ್ನು ತುಂಬುವ ವೈಜ್ಞಾನಿಕ ಹಾಗೂ ಆಧ್ಯಾತ್ಮಿಕ ಪ್ರಕ್ರಿಯೆ. ವೈಜ್ಞಾನಿಕ ಮಹತ್ವ. ತಾಮ್ರದ ಪಾತ್ರೆಯಿಂದ ಬೀಳುವ ನೀರಿನ ಧಾರೆಯ ಮೂಲಕ ಸೂರ್ಯನ ಕಿರಣಗಳನ್ನು ನೋಡುವುದರಿಂದ ನಿಮ್ಮ ಕಣ್ಣಿನ ದೃಷ್ಟಿ ಚುರುಕಾಗುತ್ತದೆ. ಸೂರ್ಯನ ಕಿರಣಗಳು ನಿಮ್ಮ ದೇಹವನ್ನು ಸ್ಪರ್ಶಿಸಿದಾಗ ನಿಮ್ಮ ಚರ್ಮದ ಆರೋಗ್ಯ ಸುಧಾರಿಸುತ್ತದೆ ಮತ್ತು ನಿಮ್ಮ ಮುಖದಲ್ಲಿ ಒಂದು ರೀತಿಯ ದೈವೀಕ ತೇಜಸ್ಸು ಮೂಡುತ್ತದೆ. ಇದು ನಿಮ್ಮ ಒಳಗಿನ ನಕಾರಾತ್ಮಕ ಶಕ್ತಿಗಳನ್ನು ಹೊಡೆದೋಡಿಸಿ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ. ಮಂತ್ರ ಜಪ. ನೀರನ್ನು ಅರ್ಪಿಸುವಾಗ ಓಂ ಸೂರ್ಯಾಯ ನಮಃ, ಓಂ ಆದಿತ್ಯಾಯ ನಮಃ, ಓಂ ಭಾಸ್ಕರಾಯ ನಮಃ ಎಂಬ ಮಂತ್ರಗಳನ್ನು ಪಠಿಸಿ. ಇವು ಸೂರ್ಯನ ಶಕ್ತಿಶಾಲಿ ಮಂತ್ರಗಳು. ಆದಿತ್ಯ ಹೃದಯ ಸ್ತೋತ್ರದ ಮಹತ್ವ. ಸಿಂಹರಾಶಿಯವರು ಕಡ್ಡಾಯವಾಗಿ ಮಾಡಬೇಕಾದ ಇನ್ನೊಂದು ಕೆಲಸವೆಂದರೆ ಆದಿತ್ಯ ಹೃದಯ ಸ್ತೋತ್ರದ ಪಠಣ. ಇದರ ಮಹತ್ವವನ್ನು ರಾಮಾಯಣದಲ್ಲಿ ಕಾಣಬಹುದು. ಶ್ರೀರಾಮಚಂದ್ರನು ರಾವಣನನ್ನು ಸಂಹಾರ ಮಾಡಲು ಹೊರಟಾಗ ಆತನ ಮನಸ್ಸಿನಲ್ಲಿಯೂ ಒಂದು ಕ್ಷಣ ಆಯಾಸ ಮತ್ತು ಗೊಂದಲ ಮೂಡಿತ್ತು. ದೀರ್ಘ ಯುದ್ಧದಿಂದ ರಾವನು ದಣಿದಿದ್ದನು. ಆಗ ಅಗಸ್ತ್ಯ ಮುನಿಗಳು ಶ್ರೀರಾಮನಿಗೆ ಉಪದೇಶಿಸಿದ ಮಹಾಮಂತ್ರವೇ ಈ ಆದಿತ್ಯ ಹೃದಯ ಸ್ತೋತ್ರ. ಈ ಸ್ತೋತ್ರದ ಪಠಣದಿಂದ ಶ್ರೀರಾಮನು ಹೊಸ ಶಕ್ತಿಯನ್ನು ಪಡೆದು ರಾವಣನನ್ನು ಸಂಹಾರ ಮಾಡಿದನು. ಇಂತಹ ಶಕ್ತಿಶಾಲಿ ಸ್ತೋತ್ರವನ್ನು ಸಿಂಹರಾಶಿಯವರು ಪ್ರತಿದಿನ, ವಿಶೇಷವಾಗಿ ಭಾನುವಾರದ ದಿನ ತಪ್ಪದೆ ಪಠಿಸಬೇಕು. ಇದನ್ನು ಹೇಳುವುದರಿಂದ ನಿಮ್ಮ ಒಳಗಿನ ಭಯ, ಆತಂಕ ಮತ್ತು ನಕಾರಾತ್ಮಕ ಶಕ್ತಿಗಳು ಸುಟ್ಟು ಭಸ್ಮವಾಗುತ್ತವೆ. ನಿಮಗೆ ಎದುರಾಗುವ ಎಷ್ಟೇ ದೊಡ್ಡ ಶತ್ರುವಾದರೂ ಸರಿ, ನಿಮ್ಮ ದಾರಿಯಲ್ಲಿ ಬರುವ ಎಷ್ಟೇ ದೊಡ್ಡ ಅಡೆತಡೆಯಾದರೂ ಸರಿ, ಆದಿತ್ಯ ಹೃದಯ ಸ್ತೋತ್ರದ ಪ್ರಭಾವದಿಂದ ಅವೆಲ್ಲವೂ ಧೂಳಿಪಟವಾಗುತ್ತವೆ. 2. ಪರಮಶಿವನ ಪೂಜೆ ವಿಸ್ತೃತ ವಿವರ. ಸೂರ್ಯನ ಜೊತೆಗೆ ಸಿಂಹರಾಶಿಯವರು ಪೂಜಿಸಬೇಕಾದ ಮತ್ತೊಂದು ಪರಮಶಕ್ತಿ ಎಂದರೆ ಲಯಕಾರಕ ಶಿವ. ಜ್ಯೋತಿಷ್ಯಶಾಸ್ತ್ರದ ಪ್ರಕಾರ ಸೂರ್ಯನನ್ನು ಶಿವನ ಪ್ರತಿರೂಪವೆಂದೇ ಪರಿಗಣಿಸಲಾಗುತ್ತದೆ. ಶಿವನ ಅಷ್ಟಮೂರ್ತಿಗಳಲ್ಲಿ ಸೂರ್ಯನು ಕೂಡ ಒಬ್ಬ. ಸಿಂಹರಾಶಿಯವರು ಮೂಲಭೂತವಾಗಿ ಶಿವನ ಆರಾಧಕರಾಗಿರುತ್ತಾರೆ. ನಿಮ್ಮ ಅತಿಯಾದ ಉಷ್ಣ ಪ್ರಕೃತಿಯನ್ನು, ಅತಿಯಾದ ಕೋಪವನ್ನು ತಂಪು ಮಾಡುವ ಶಕ್ತಿ ಶಿವನಿಗೆ ಮಾತ್ರ ಇದೆ. ಪೂಜಾ ವಿಧಾನ. ಸೋಮವಾರದ ಪೂಜೆ. ಪ್ರತಿ ಸೋಮವಾರದಂದು ಶಿವನ ದೇವಾಲಯಕ್ಕೆ ಭೇಟಿ ನೀಡಿ. ಶಿವಲಿಂಗಕ್ಕೆ ಜಲಾಭಿಷೇಕ ಅಥವಾ ಹಾಲಿನ ಅಭಿಷೇಕವನ್ನು ಮಾಡಿ. ಸಿಂಹರಾಶಿಯವರಿಗೆ ಅತಿಯಾದ ಬೆಂಕಿಯ ತತ್ವ ಇರುತ್ತದೆ. ಶಿವನ ತಲೆಯ ಮೇಲಿರುವ ಗಂಗೆ ಮತ್ತು ಚಂದ್ರ ತಂಪಿನ ಸಂಕೇತ. ಶಿವನ ಅಭಿಷೇಕವು ನಿಮ್ಮ ಕೋಪವನ್ನು ಮತ್ತು ಆವೇಶವನ್ನು ನಿಯಂತ್ರಣದಲ್ಲಿಟ್ಟು ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಬುದ್ಧಿಯನ್ನು ಕರುಣಿಸುತ್ತದೆ. ಮಂತ್ರ ಜಪ. ಪಂಚಾಕ್ಷರಿ ಮಂತ್ರವಾದ ಓಂ ನಮಃ ಶಿವಾಯ ಮಂತ್ರವನ್ನು ಪ್ರತಿದಿನ ಕನಿಷ್ಠ 108 ಬಾರಿ ಜಪಿಸುವುದನ್ನು ರೂಢಿಸಿಕೊಳ್ಳಿ. ಇದು ನಿಮ್ಮ ಮಾನಸಿಕ ಸ್ಥಿರತೆಯನ್ನು ಹೆಚ್ಚಿಸುತ್ತದೆ ಮತ್ತು ಅಚಲವಾದ ಶಾಂತಿಯನ್ನು ನೀಡುತ್ತದೆ. ಭಾನುವಾರದ ವಿಶೇಷ ನಿಯಮಗಳು ಮತ್ತು ದಾನಗಳು. ಹೆಚ್ಚಿನ ವಿವರ. ಸಿಂಹರಾಶಿಯವರ ಜೀವನದಲ್ಲಿ ಭಾನುವಾರವು ಅತ್ಯಂತ ಪವಿತ್ರವಾದ ಮತ್ತು ಶಕ್ತಿಶಾಲಿಯಾದ ದಿನ. ಈ ದಿನದಂದು ನೀವು ಕೆಲವು ನಿಯಮಗಳನ್ನು ತಪ್ಪದೆ ಪಾಲಿಸಬೇಕು. ಸಾತ್ವಿಕ ಆಹಾರ. ಭಾನುವಾರದಂದು ನೀವು ಕಡ್ಡಾಯವಾಗಿ ಸಾತ್ವಿಕ ಆಹಾರವನ್ನು ಸೇವಿಸಬೇಕು. ಮಾಂಸಾಹಾರ, ಮದ್ಯಪಾನ ಮುಂತಾದ ತಾಮಸಿಕ ವಸ್ತುಗಳಿಂದ ಸಂಪೂರ್ಣವಾಗಿ ದೂರವಿರುವುದು ಬಹಳ ಒಳ್ಳೆಯದು. ಇದು ನಿಮ್ಮ ಆತ್ಮಶಕ್ತಿಯನ್ನು ಹೆಚ್ಚಿಸುತ್ತದೆ. ವಸ್ತ್ರಧಾರಣೆ. ಭಾನುವಾರದಂದು ಸೂರ್ಯನಿಗೆ ಪ್ರಿಯವಾದ ಕೆಂಪು ಅಥವಾ ಕಿತ್ತಳೆ ಬಣ್ಣದ ವಸ್ತ್ರಗಳನ್ನು ಧರಿಸುವುದು ನಿಮಗೆ ಶುಭವನ್ನು ತರುತ್ತದೆ. ಇದು ನಿಮ್ಮ ಮುಖದಲ್ಲಿ ತೇಜಸ್ಸನ್ನು ಹೆಚ್ಚಿಸುತ್ತದೆ. ತಂದೆಯ ಗೌರವ. ಸೂರ್ಯನು ಪಿತೃಕಾರಕ. ಯಾರ ಜಾತಕದಲ್ಲಿ ಸೂರ್ಯ ಬಲವಾಗಿರುತ್ತಾನೋ ಅವರು ತಮ್ಮ ತಂದೆಯೊಡನೆ ಉತ್ತಮ ಬಾಂಧವ್ಯವನ್ನು ಹೊಂದಿರುತ್ತಾರೆ. ಒಂದು ವೇಳೆ ನೀವು ನಿಮ್ಮ ತಂದೆಯನ್ನು ನಿರ್ಲಕ್ಷಿಸಿದರೆ ಅಥವಾ ಅವರನ್ನು ಅಪಮಾನಿಸಿದರೆ, ನೀವು ಎಷ್ಟೇ ಸೂರ್ಯನ ಪೂಜೆ ಮಾಡಿದರೂ ಅದರ ಫಲ ನಿಮಗೆ ಸಿಗುವುದಿಲ್ಲ ಎಂಬುದನ್ನು ನೆನಪಿನಲ್ಲಿಡಿ. ಹಿರಿಯರ ಆಶೀರ್ವಾದವೇ ನಿಮಗೆ ಶ್ರೀರಕ್ಷೆ. ದಾನ. ಬಡವರಿಗೆ, ನಿರ್ಗತಿಕರಿಗೆ ಗೋಧಿ, ಬೆಲ್ಲ ಮತ್ತು ತಾಮ್ರದ ವಸ್ತುಗಳನ್ನು ದಾನ ಮಾಡುವುದರಿಂದ ಸೂರ್ಯದೇವನ ಕೃಪಾಕಟಾಕ್ಷ ನಿಮ್ಮ ಮೇಲೆ ಸದಾ ಇರುತ್ತದೆ. ವಿಶೇಷವಾಗಿ ಭಾನುವಾರದಂದು ಈ ದಾನಗಳನ್ನು ಮಾಡುವುದು ಬಹಳ ಶ್ರೇಷ್ಠ. ಆರ್ಥಿಕ ಸಂಕಷ್ಟ ಮತ್ತು ದಾಂಪತ್ಯ ಸಮಸ್ಯೆಗಳ ಪರಿಹಾರ. ಸಿಂಹರಾಶಿಯವರ ಜೀವನದಲ್ಲಿ ಕಂಡುಬರುವ ಅತಿಯಾದ ಹಣಕಾಸಿನ ಸಮಸ್ಯೆ ಮತ್ತು ಸಾಲದ ಬಾಧೆಗೆ ಅವರ ಅದ್ಧೂರಿ ಜೀವನ ಶೈಲಿಯೇ ಕಾರಣವಾಗಿರುತ್ತದೆ. ನಿಮ್ಮಲ್ಲಿ ಇಲ್ಲದಿದ್ದರೂ ಬೇರೆಯವರ ಎದುರು ಕೀಳಾಗಿ ಕಾಣಬಾರದು ಎಂಬ ಕಾರಣಕ್ಕೆ ಸಾಲ ಮಾಡಿಯಾದರೂ ಸರಿ ರಾಜನಂತೆಯೇ ಬದುಕಲು ನೀವು ಇಷ್ಟಪಡುತ್ತೀರಿ.
ಈ ಸಮಸ್ಯೆಗಳಿಂದ ಹೊರಬರಲು ಸೂರ್ಯೋಪಾಸನೆ ಅತ್ಯಗತ್ಯ. ಸೂರ್ಯನು ಆತ್ಮಡಕಾರಕ. ಆತನು ನಿಮ್ಮ ಒಳಮನಸ್ಸನ್ನು ಜಾಗೃತಗೊಳಿಸುತ್ತಾನೆ. ನಿಮಗೆ ಯಾವುದು ಸರಿ, ಯಾವುದು ತಪ್ಪು ಎಂಬ ವಿವೇಚನೆಯನ್ನು ನೀಡುತ್ತಾನೆ. ದಾಂಪತ್ಯ ಜೀವನ ಅಥವಾ ಪ್ರೇಮ ಜೀವನದಲ್ಲೂ ಕೂಡ ಸೂರ್ಯ ಮತ್ತು ಶಿವನ ಆರಾಧನೆ ಅದ್ಭುತವಾದ ಬದಲಾವಣೆಗಳನ್ನು ತರುತ್ತದೆ. ಸಿಂಹರಾಶಿಯವರು ತಮ್ಮ ಸಂಗಾತಿಯಿಂದ ಅತಿಯಾದ ಪ್ರೀತಿ, ಗೌರವ ಮತ್ತು ನಿಷ್ಠೆಯನ್ನು ನಿರೀಕ್ಷಿಸುತ್ತಾರೆ. ಆದರೆ ನಿಮ್ಮ ಅಧಿಕಾರ ಚಲಾಯಿಸುವ ಸ್ವಭಾವವು ಕೆಲವೊಮ್ಮೆ ಸಂಬಂಧಗಳಲ್ಲಿ ಬಿರುಕು ಮೂಡಿಸಲು ಕಾರಣವಾಗಬಹುದು. ಶಿವ ಮತ್ತು ಪಾರ್ವತಿಯರ ಆರಾಧನೆಯಿಂದ ನಿಮ್ಮ ದಾಂಪತ್ಯದಲ್ಲಿ ಸಾಮರಸ್ಯ ಉಂಟಾಗುತ್ತದೆ. ಪತಿ ಪತ್ನಿಯರ ನಡುವಿನ ಭಿನ್ನಾಭಿಪ್ರಾಯಗಳು ದೂರವಾಡಿ ಅನ್ಯೋನ್ಯತೆ ಹೆಚ್ಚುತ್ತದೆ. ಜೀವನದಲ್ಲಿ ಎಷ್ಟೇ ಕಷ್ಟಗಳು ಬಂದರೂ 7ನೇ ಶನಿ, ಅಷ್ಟಮ ಶನಿ ಅಥವಾ ಯಾವುದೇ ಗ್ರಹದೋಷಗಳು ನಿಮ್ಮನ್ನು ಬಾಧಿಸುತ್ತಿದ್ದರೂ ನಿತ್ಯ ಸೂರ್ಯೋಪಾಸನೆ ಮತ್ತು ಶಿವನ ಆರಾಧನೆ ಮಾಡುವ ಸಿಂಹರಾಶಿಯವರನ್ನು ಯಾವ ಗ್ರಹಗಳು ಏನೂ ಮಾಡಲು ಸಾಧ್ಯವಿಲ್ಲ. ಸೂರ್ಯ ಮತ್ತು ಶಿವನ ರಕ್ಷಾ ಕವಚ ನಿಮ್ಮನ್ನು ಸದಾ ಕಾಪಾಡುತ್ತದೆ. ಸಿಂಹರಾಶಿಯವರ ಶಕ್ತಿ ಇರುವುದು ಅವರ ಆತ್ಮವಿಶ್ವಾಸದಲ್ಲಿ. ಆ ಆತ್ಮವಿಶ್ವಾಸವನ್ನು ಕುಗ್ಗಿಸುವ ಯಾವುದೇ ವ್ಯಕ್ತಿಗಳಿಂದ ಅಥವಾ ಪರಿಸ್ಥಿತಿಗಳಿಂದ ದೂರವಿರಿ. ಸೂರ್ಯನು ಎಂದಿಗೂ ಹಿಂದೇಟು ಹಾಕುವುದಿಲ್ಲ. ಆತ ಸದಾ ಮುಂದಕ್ಕೆ ಚಲಿಸುತ್ತಲೇ ಇರುತ್ತಾನೆ. ನೀವು ಕೂಡ ನಿಮ್ಮ ಜೀವನದಲ್ಲಿ ಎದುರಾಗುವ ಸೋಲುಗಳಿಗೆ ಹೆದರಿ ಕುಳಿತುಕೊಳ್ಳಬಾರದು. ಒಮ್ಮೆ ಬಿದ್ದು ಹೋದರೆ ಮತ್ತೆ ಫೀನಿಕ್ಸ್ ಪಕ್ಷಿಯಂತೆ ಎದ್ದು ಬರುವ ಶಕ್ತಿ ನಿಮ್ಮಲ್ಲಿದೆ. ಆ ಶಕ್ತಿಯನ್ನು ಬಡಿದೆಬ್ಬಿಸುವ ಕೆಲಸವನ್ನು ಸೂರ್ಯನ ಪ್ರಾರ್ಥನೆ ಮಾಡುತ್ತದೆ. ನೀವು ಪೂಜಾ ಕೋಣೆಯಲ್ಲಿ ಒಂದು ಸೂರ್ಯನ ಯಂತ್ರವನ್ನು ಅಥವಾ ಸೂರ್ಯನ ವಿಗ್ರಹವನ್ನು ಇಟ್ಟು ಪ್ರತಿದಿನ ಅದಕ್ಕೆ ಕೆಂಪು ಗಂಧ ಅಥವಾ ಕುಂಕುಮವನ್ನು ಹಚ್ಚಿ ಪೂಜಿಸುವುದು ಅತ್ಯಂತ ಶುಭದಾಯಕ. ಮನೆಯಿಂದ ಹೊರಡುವಾಗ ಹಣೆಗೆ ಸ್ವಲ್ಪ ಕೆಂಪು ಕುಂಕುಮ ಅಥವಾ ರಕ್ತಚಂದನವನ್ನು ಇಟ್ಟುಕೊಂಡು ಹೋದರೆ ನೀವು ಕೈ ಹಾಕಿದ ಪ್ರತಿಯೊಂದು ಕೆಲಸದಲ್ಲಿಯೂ ಜಯಶೀಲರಾಗುತ್ತೀರಿ. ನಿಮ್ಮ ಜೀವನದ ಇಂದಿನಿಂದಲೇ ಈ ನಿಯಮಗಳನ್ನು ಅಳವಡಿಸಿಕೊಳ್ಳಲು ಪ್ರಾರಂಭಿಸಿ. ನಿಮ್ಮ ಮನಸ್ಸಿನಲ್ಲಿ ಯಾವುದೇ ಗೊಂದಲಗಳಿರಬಾರದು. ದೃಢವಾದ ನಂಬಿಕೆ ಮತ್ತು ಅಚಲವಾದ ಭಕ್ತಿಯಿಂದ ಸೂರ್ಯ ಭಗವಾನ್ ಮತ್ತು ಮಹಾದೇವನನ್ನು ಶರಣಾಗಿ. ನಾಳಿನಿಂದಲೇ ಮುಂಜಾನೆ ಬೇಗ ಎದ್ದು ಸೂರ್ಯ ದರ್ಶನ ಮಾಡಿ ಆತನಿಗೆ ಜಲವನ್ನು ಅರ್ಪಿಸಿ ನಿಮ್ಮ ದಿನವನ್ನು ಪ್ರಾರಂಭಿಸಿ ನೋಡಿ. ಕೇವಲ 1 ಮಂಡಲ ಅಂದರೆ 48 ದಿನಗಳ ಕಾಲ ಈ ಆಚರಣೆಯನ್ನು ನಿಷ್ಠೆಯಿಂದ ಮಾಡಿ. ನಿಮ್ಮ ಜೀವನದಲ್ಲಿ ಆಗುವ ಪವಾಡಗಳನ್ನು ನೀವೇ ಕಣ್ಣಾರೆ ಕಾಣುತ್ತೀರಿ. ನಿಮ್ಮ ಮುಖದಲ್ಲಿ ತೇಜಸ್ಸು ಹೆಚ್ಚುತ್ತದೆ. ನಿಮ್ಮ ಮಾತಿಗೊಂದು ಬೆಲೆ ಬರುತ್ತದೆ. ನಿಮ್ಮನ್ನು ಬಿಟ್ಟು ಹೋದವರು ನಿಮ್ಮನ್ನು ಹುಡುಕಿಕೊಂಡು ಬರುತ್ತಾರೆ. ನಿಮ್ಮ ಶತ್ರುಗಳು ನಿಮ್ಮ ಕಾಲಬುಡಕ್ಕೆ ಬಂದು ನಿಲ್ಲುತ್ತಾರೆ. ಸಮಾಜದಲ್ಲಿ ನಿಮಗೆ ಸಿಗಬೇಕಾದ ಗೌರವ, ಉನ್ನತ ಸ್ಥಾನಮಾನ, ಸಂಪತ್ತು ಮತ್ತು ನೆಮ್ಮದಿ ಎಲ್ಲವೂ ನಿಮ್ಮದಾಗುತ್ತದೆ. ಸಿಂಹರಾಶಿಯವರ ನಿಜವಾದ ಶಕ್ತಿ ಏನು ಎಂಬುದು ಇಡೀ ಜಗತ್ತಿಗೆ ತಿಳಿಯುತ್ತದೆ. ನಂಬಿಕೆಯಿಂದ ಹೆಜ್ಜೆಯಿಡಿ. ಆ ಪರಮಾತ್ಮನ ಕೃಪೆ ನಿಮ್ಮ ಮೇಲೆ ಸದಾ ಇರುತ್ತದೆ. ನಿಮ್ಮ ಭವಿಷ್ಯ ಉಜ್ವಲವಾಗಲಿ. ಸೂರ್ಯನಾರಾಯಣ ಮತ್ತು ಪರಮಶಿವನ ಆಶೀರ್ವಾದ ನಿಮಗೆ ಮತ್ತು ನಿಮ್ಮ ಕುಟುಂಬಕ್ಕೆ ಸಂಪೂರ್ಣವಾಗಿ ದೊರೆಯಲಿ. ಕಾಮೆಂಟ್ ಬಾಕ್ಸ್ನಲ್ಲಿ ಓಂ ಸೂರ್ಯಾಯ ನಮಃ ಅಥವಾ ಓಂ ನಮಃ ಶಿವಾಯ ಎಂದು ಬರೆಯುವ ಮೂಲಕ ನಿಮ್ಮ ಭಕ್ತಿಯನ್ನು ಸಮರ್ಪಿಸಿ ಮತ್ತು ಈ ಮಾಹಿತಿಯನ್ನು ನಿಮ್ಮ ಎಲ್ಲ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ. ಇಂತಹ ಮತ್ತಷ್ಟು ಉಪಯುಕ್ತ ಜ್ಯೋತಿಷ್ಯ ಮಾಹಿತಿಗಾಗಿ ನಮ್ಮ ಜೀವನ ಜ್ಯೋತಿ ವಾಹಿನಿಗೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಓಂ ಗಣೇಶಾಯ ನಮಃ. ಎಲ್ಲರಿಗೂ ಒಳ್ಳೆಯದಾಗಲಿ.